ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಶ್ರೀ ಕ್ಷೇತ್ರ ಸೊಗಲ ಸೋಮೇಶ್ವರ ಜಾತ್ರಾ ಮಹೋತ್ಸವ 2026 ಫೆಬ್ರವರಿ 22, 23 ಮತ್ತು 24 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನೆರವೇರುವುದು. ರವಿವಾರ ದಿನಾಂಕ 22/2/2026 ಬೆಳಗಿನ ಜಾವ 6 ಗಂಟೆಯಿಂದ ರುದ್ರಾಭಿಷೇಕ, ಮಧ್ಯಾಹ್ನ ಮಹಾಪ್ರಸಾದ, ರಾತ್ರಿ 7 ಗಂಟೆಯಿಂದ ಶಿವಭಜನೆ, ಶಿವಕೀರ್ತನೆ ಜರುಗುವುದು. ಸೋಮವಾರ ದಿನಾಂಕ 23/2/2026 ಬೆಳಗಿನ ಜಾವ 6 ಗಂಟೆಯಿಂದ 9 ಗಂಟೆಯವರೆಗೆ ಮಹಾರುದ್ರಾಭಿಷೇಕ, ನಂತರ ಲಿಂಗದೀಕ್ಷೆ, ಅಯ್ಯಾಚಾರ, ಶ್ರೀ ಶಟಸ್ಥಳ ಬ್ರಹ್ಮಿ ಬಸವಲಿಂಗ ಶಿವಾಚಾರ್ಯರು ಹಿರೇಮಠ ಸಾಕಿನ್ ಹನಬರಟ್ಟಿ ಇವರಿಂದ ಜರುಗುವುದು. ನಂತರ ನಿರಂತರ ಮಹಾಪ್ರಸಾದ ಜರುಗುವುದು. ಸಾಯಂಕಾಲ 4 ಗಂಟೆಗೆ ಶ್ರೀ ವೀರಭದ್ರೇಶ್ವರ ಪುರವಂತರ ಕಾರ್ಯಕ್ರಮ, ನಂತರ ಬೆಳ್ಳಿ ರಥೋತ್ಸವ ಹಾಗೂ ಸಂಜೆ 5 ಗಂಟೆಗೆ ಧರ್ಮಸಭೆ ಜರುಗುವುದು. ಅಷ್ಟೇ ಅಲ್ಲದೆ ಸೋಮವಾರ ದಿನಾಂಕ 23/2/2026 ರಾತ್ರಿ 9:15 ಗಂಟೆಯ ಶುಭ ಮುಹೂರ್ತದಲ್ಲಿ ಶ್ರೀ ಪಾರ್ವತಿ ಪರಮೇಶ್ವರರ ಅಕ್ಷತಾರೋಪಣ ಕಾರ್ಯಕ್ರಮ, ಮಂಗಳವಾರ ದಿನಾಂಕ 24/2/2026 ಬೆಳಗ್ಗೆ 6 ಗಂಟೆಯಿಂದ ಮಹಾರುದ್ರಾಭಿಷೇಕ, ನಂತರ ಮಹಾಪ್ರಸಾದ, ಶ್ರೀ ಸೋಮೇಶ್ವರ ಮಹಾರಥೋತ್ಸವವು ಜರುಗುವುದು. ಸರ್ವಲೋಕಾನಾಂ ವಿಸರ್ಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಪ್ರಾತಸ್ಮರಣೀಯ ಎನ್ನ ಆರಾಧ್ಯ ದೈವ ಸೋಮೇಶ್ವರನ ಪಾದಕ್ಕೆ ನತಮಸ್ತಕನಾಗಿ ಯಾವತ್ತು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುಕ್ಷೇತ್ರ ಸೊಗಲ ದಕ್ಷಿಣ ಕಾಸೆ ಎಂದೇ ಹೆಸರುವಾದಂಥ ಒಂದು ಪವಿತ್ರ ಕ್ಷೇತ್ರ. ಈ ಕ್ಷೇತ್ರದ ಇತಿಹಾಸ ಏನನ್ನೋದನ್ನು ಸ್ವಲ್ಪ ಅವಲೋಕನ ಮಾಡುವುದಾದರೆ, ಹಿಂದಿನ ಕಾಲದಲ್ಲಿ, ಅನಾದಿ ಕಾಲದಲ್ಲಿ ಸೂಜಿಗ ಮುನಿಯು ತಪಸ್ಸು ಮಾಡಿದ್ದರಿಂದ ಈ ಕ್ಷೇತ್ರಕ್ಕೆ ಸೊಗಲ ಅನ್ನುವಂಥ ಹೆಸರು ಬಂದೊದಗಿದೆ. ಈ ಕ್ಷೇತ್ರದಲ್ಲಿ ವಿಶೇಷವಾದಂಥ ಒಂದು ಸಂಗತಿ ಏನಂತಂದರೆ, ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಣಿಯು ಶಿವನನ್ನು ಮದುವೆ ಆಗ್ತೀನಿ ಅನ್ನುವಂಥ, ಶಿವನನ್ನು ಪ್ರೀತಿಸಿ ಮದುವೆ ಆಗ್ತೀನಿ ಅನ್ನುವಂಥ ಒಂದು ಮಾತನ್ನು ತಂದೆಗೆ ದಕ್ಷ ಬ್ರಹ್ಮನಿಗೆ ಹೇಳಿದಾಗ, ಆ ಬೂದು ಬಡಕ ಶಿವ ಅವನಂತಲ್ಲಿ ಏನು ಬೈಲಿಲ್ಲ, ಬಂಗಾರಿಲ್ಲ, ಅವನು ಯಾಕೆ ಮದುವೆ ಹಾಕಿ ನೀನು ಬೇಡ ಅನ್ನುವಂಥ ಮಾತನ್ನು ದಕ್ಷ ಬ್ರಹ್ಮ ಹೇಳ್ತಾನೆ. ಆ ಶಿವನನ್ನು ಮದುವೆ ಆಗಲೇಬೇಕೆಂಬ ಒಂದು ಹಠಕ್ಕೆ ಆ ಪಾರ್ವತಾದೇವಿಯು ತಂದೆಯ ಮಾತನ್ನು, ದಕ್ಷ ಬ್ರಹ್ಮನ ಮಾತನ್ನು ಮೀರಿ ಏನು ಮಾಡ್ತಾಳಂದರೆ ಆ ಶಿವನನ್ನು ಮದುವೆ ಆಗ್ತಾಳೆ. ಕೆಲವೊಂದು ದಿನಗಳ ನಂತರ ಏನಾಗ್ತದೆ ಅಂದರೆ, ದಕ್ಷ ಬ್ರಹ್ಮನು ಒಂದು ಯಾಗವನ್ನು ಮಾಡ್ತಾನೆ, ದೊಡ್ಡ ಜಪ ಯಾಗವನ್ನು ಹಮ್ಮಿಕೊಂಡಿರ್ತಾನೆ. ಆ ಯಾಗದ ಕಾರ್ಯಕ್ರಮದಲ್ಲಿ ಎಲ್ಲ ದೇವತೆಗಳು ಕೂಡ ಆಹ್ವಾನವನ್ನು ಮಾಡಿರ್ತಾನೆ ದಕ್ಷ ಬ್ರಹ್ಮ, ಆದರೆ ಈ ಶಿವಪಾರ್ವತಿಯರನ್ನು ಹೊರತುಪಡಿಸಿ. ಆಗ ಪಾರ್ವತಾದೇವಿ ಶಿವನಿಗೆ ಹೇಳ್ತಾಳೆ, ನಮ್ಮಪ್ಪ ದೊಡ್ಡ ಒಂದು ಯಜ್ಞ ಮಾಡ್ತಾ ಇದ್ದಾನೆ, ನೀವು ಅಲ್ಲಿ ಹೋಗುನ್ ಬರ್ರಿ ಅಂತೇಳಿ ಶಿವನಿಗೆ ಹೇಳ್ತಾಳೆ. ಅವನ ಸಂದರ್ಭದಲ್ಲಿ ಕರೀದ ಹೋಗೋದು ಬೇಡ, ಅದಕ್ಕೆ ನಾನು ಬರೋದಿಲ್ಲ, ಬೇಕಾದರೆ ನೀನೇ ಹೋಗು ಅನ್ನುವಂಥ ಮಾತನ್ನು ಆ ಶಿವ ದಾಕ್ಷಾಯಣಿ ದೇವಿಗೆ ಹೇಳ್ತಾನೆ. ಏನೋ ಕೆಲಸದ ಒತ್ತಡದಲ್ಲಿ ನಮ್ಮ ತಂದೆ ಹೇಳಲಿಕ್ಕೆ ಮರ್ತಿದ್ದಾನಂತೇಳಿ ಆ ಒಂದು ದಾಕ್ಷಾಯಣಿ ದೇವಿಯು ತಂದೆಯು ಏರ್ಪಡಿಸಿದಂಥ ಒಂದು ಜಪಯಜ್ಞ ಕಾರ್ಯಕ್ಕೆ ಹೋಗ್ತಾಳೆ. ಆ ಹೋದಂಥ ಸಂದರ್ಭದಲ್ಲಿ ಎಲ್ಲ ದೇವತೆಗಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇರ್ತಾರೆ. ಮಗಳಿಗೆ ಆ ಒಂದು ಗೌರವ ಮರ್ಯಾದೆಯನ್ನು ಕೊಡೋದಿಲ್ಲ. ಅದಕ್ಕೆ ದಕ್ಷ ಬ್ರಹ್ಮ ದಾಕ್ಷಾಯಣಿ ಹೇಳ್ತಾಳೆ, ಈ ಗಂಡನ ಮಾತನ್ನು ಮೀರಿ, ನಮ್ಮ ಶಿವನು ಹೇಳಿದ ಮಾತನ್ನು ಮೀರಿ ನಾ ಇಲ್ಲಿ ಬಂದಿದ್ದಕ್ಕೆ ಹೆಂಗೆ ನನಗೆ ಅಪಮಾನ ಆತಿ, ಇನ್ನು ಈ ಜೀವವನ್ನು ಇಡೋದು ಬೇಡ ಅಂಥೇಳಿ ಆ ದಕ್ಷ ಬ್ರಹ್ಮ ಒಂದು ಮಾಡಿದಂಥ ಯಾಗದಲ್ಲಿ ಅಗ್ನಿಕುಂಡದಲ್ಲಿ ಏನು ಮಾಡ್ತಾ ಅಂದರೆ ಅದರಲ್ಲಿ ಹಾರಿ ತನ್ನ ಪ್ರಾಣವನ್ನು ಬಿಡ್ತಾಳ ಅನ್ನುವಂಥ ಪ್ರತೀತಿ. ತದನಂತರ ಮುಂದಿನ ಒಂದು ಜನ್ಮದಲ್ಲಿ ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಣಿ ಮುಂದಿನ ಒಂದು ಜನ್ಮದಲ್ಲಿ ಪರ್ವತರಾಜನ ಮಗಳು ಪಾರ್ವತಿಯಾಗಿ ನೆಲೆಸಿ ಈ ಕ್ಷೇತ್ರದಲ್ಲಿ ಸೂಜಿಗಲ್ಲಿನ ಮೇಲೆ 12 ವರ್ಷಗಳ ಒಂದು ತಪಸ್ಸನ್ನು ಮಾಡಿ ಶಿವನನ್ನು ನನಗೆ ಮತ್ತೆ ಮರುಜನ್ಮದಲ್ಲಿ ಗಂಡನಾಗಬೇಕು ಅನ್ನುವಂಥ ಸದಿಚ್ಛೆಯಂತೆ ಒಂದು ದೀರ್ಘವಾದ ತಪಸ್ಸನ್ನು ಮಾಡಿ ಆ ಶಿವನನ್ನು ಒಲಿಸಿಕೊಂಡು ಮತ್ತೆ ಆ ಶಿವನನ್ನು ಮದುವೆ ಆದಂಥ ಒಂದು ಪವಿತ್ರ ಕ್ಷೇತ್ರ ಶ್ರೀ ಕ್ಷೇತ್ರ ಸೊಗಲ ಅಂತ ಹೇಳ್ಬೋದು. ಆ ಒಂದು ಶಿವಪಾರ್ವತಿಯರ ಮದುವೆಯ ಒಂದು ಕಾರ್ಯಕ್ಕೆ ಎಲ್ಲ ದೇವತೆಗಳು ಕೂಡ ಆಗಮಿಸಿರ್ತಾರೆ. ಅದರಲ್ಲಿ ಶ್ರೀ ಕೂಗು ಬಸವಣ್ಣ, ವೀರಭದ್ರೇಶ್ವರ ಹಾಗೂ ಕಾಳಿಕ ಹಾಗೂ
ಕಣ್ವ ಋಷಿ ಕೂಡ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅಂತ ಒಂದು ಸಾಕ್ಷಿಯಾಗಿ ಈಗಲೂ ಕೂಡ ಈ ದೇವಸ್ಥಾನಗಳ ಪ್ರತೀತಿ ಇದೆ ಅನ್ನುವಂಥ ಮಾತನ್ನು ನೋಡುತ್ತಾ, ಇನ್ನು ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ವಿಶೇಷತೆ ಏನಂತ ಅಂದರೆ, ಶಿವಪಾರ್ವತಿಯರ ಒಂದು ಲಗ್ನವಾದಂಥ ಈ ಕ್ಷೇತ್ರದಲ್ಲಿ ಯಾರಿಗೆ ಮದುವೆ ಆಗಿರಲಿಲ್ಲ ಅಂಥ ಒಂದು ಕನ್ಯಾಮಣಿಗಳಿಗೆ ಕಂಕಣ ಭಾಗ್ಯ ಕೂಡ ಈ ಕ್ಷೇತ್ರದಲ್ಲಿ ಕಂಕಣವನ್ನು ಕಟ್ಟಿಸಿಕೊಂಡ್ರೆ ಮದುವೆ ಆಗ್ತದೆ ಅನ್ನುವಂಥ ಪ್ರತೀತಿ ಕೂಡ ಇದೆ. ಅದು ಅಲ್ಲೇ ಯಾರಿಗೆ ಸಂತಾನ ಫಲ ಇಲ್ಲ ಅವರು ಕೂಡ ಈ ಕ್ಷೇತ್ರದಲ್ಲಿ ತೊಟ್ಟಿಲು ಪೂಜೆಯನ್ನು ಮಾಡಿದರೆ ಅವರಿಗೆ ಮಕ್ಕಳು ಆಗ್ತಾವನ್ನುವಂಥ ಒಂದು ಭಕ್ತರ ಒಂದು ನಂಬಿಕೆ ಕೂಡ ಈ ಕ್ಷೇತ್ರದಲ್ಲಿ ನೆಲೆಯೂರಿ ನಿಂತಿದೆ. ಈ ಕ್ಷೇತ್ರದಲ್ಲಿ ಸುಮಾರು ಲಕ್ಷಾಂತರ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡು ಸುಖಕರ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ಈ ಕ್ಷೇತ್ರದ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಶ್ರೀ ಕ್ಷೇತ್ರ ಸೊಗಲದಲ್ಲಿ 2026ನೇ ವರ್ಷದ ಸೋಮೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಈ ಥರ ಜರುಗ್ತಾ ಇದೆ. ದಿನಾಂಕ 22 ಮತ್ತು 23 ಮತ್ತು 24ರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಹಾತ್ಮರು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಮಡಿವಾಳೇಶ್ವರ ಮಠ ಹೊಸೂರು, ಪರಮಪೂಜ್ಯ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಪ್ರಭುದೇವರ ಬೆಟ್ಟ, ವೇದಮೂರ್ತಿ ಶ್ರೀ CG ಹಿರೇಮಠ ವಾಸ್ತುತಜ್ಞರು ಬೂದಿಹಾಳ, ಶ್ರೀಮನ್ನಿರಂಜನ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು 3000 ಮಠ ಹೊಸೂರು ಬೈಲೊಂಗಲ್, ಪರಮಪೂಜ್ಯ ಶ್ರೀ ಅಡವಿಲಿಂಗ ಮಹಾರಾಜರು ಸಾಕಿನ ವೀರಗೊಂಡ, ಪರಮಪೂಜ್ಯ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಶ್ರೀ ಅವಧೂತ ಜನ್ಮಠ ಶ್ರೀ ಕ್ಷೇತ್ರ ಸೊಗಲ, ಪರಮಪೂಜ್ಯ ಮೋಹನಾನಂದ ಸ್ವಾಮಿಗಳು ಸ್ವರ್ಗಾಶ್ರಮ ಸೊಗಲ. ಈ ತರನಾಗಿ ಈ ಒಂದು ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಈ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ರವಿವಾರ ದಿನಾಂಕ 22/2/2026 ಬೆಳಗಿನ 6 ಗಂಟೆಯಿಂದ ಮಹಾರುದ್ರಾಭಿಷೇಕ, ಮಧ್ಯಾಹ್ನ ಮಹಾಪ್ರಸಾದ ಹಾಗೂ ರಾತ್ರಿ 7 ಗಂಟೆಯಿಂದ ಶಿವಭಜನೆ ಕೀರ್ತನೆಗಳು ಜರುಗಲ್ಪಡುತ್ತವೆ. ಸೋಮವಾರ ದಿನಾಂಕ 23/2/2024 ಬೆಳಗಿನ 6 ಗಂಟೆಯಿಂದ 8 ಗಂಟೆಯವರೆಗೆ ಮಹಾರುದ್ರಾಭಿಷೇಕ, ನಂತರ ಲಿಂಗ ದೀಕ್ಷಾ ಅಯ್ಯಾಚಾರ ಶ್ರೀ ಶಟಸ್ಥಲ ಬ್ರಹ್ಮ ಬಸವಲಿಂಗ ಶಿವಾಚಾರ್ಯರು ಹಿರೇಮಠ ಸಾಕಿನ ಹಣಬರಟಿ ಇವರಿಂದ ಜರುಗುವುದು. ನಂತರ ನಿರಂತರ ಮಹಾಪ್ರಸಾದ ಕೂಡ ಜರುಗಲಿದೆ. ನಂತರ ಸಾಯಂಕಾಲ 4 ಗಂಟೆಗೆ ಶ್ರೀ ವೀರಭದ್ರೇಶ್ವರ ಪುರವಂತರ ಕಾರ್ಯಕ್ರಮ ಆದ ನಂತರ ಬೆಳ್ಳಿ ರಥೋತ್ಸವ ಹಾಗೂ ಸಂಜೆ 5 ಗಂಟೆಗೆ ಧರ್ಮ ಸಭೆ ಕೂಡ ಜರುಗುವುದು. ನಂತರ ಶ್ರೀ ಶಿವಪಾರ್ವತಿಯರ ಅಕ್ಷತಾರೋಪಣ ಕಾರ್ಯಕ್ರಮವು ರಾತ್ರಿ 9:15 ಕೂಡ ಜರುಗುವುದು ಅನ್ನುವಂಥ ಮಾತನಾಡುತ್ತಾ ನಂತರ ಈ ಜಾತ್ರಾ ಕಾರ್ಯಕ್ರಮವು ಮುಕ್ತಾಯಗೊಳ್ಳುತ್ತದೆ. ಶ್ರೀ ಕ್ಷೇತ್ರ ಸೊಗಲ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ವೀರನಗೌಡ ಸಂಗಣ್ಣವರು ಇದು ಸೊಗಲ ಸೋಮೇಶ್ವರನ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತರು ಬಂದು ಆಗಮಿಸಿ 22, 23, 24 ಎಲ್ಲ ಭಕ್ತರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸೋಮೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಬೇಡಿಕೊಳ್ಳುತ್ತೇವೆ.